ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ತಂಡ. ಸರ್ಚ್ ವಾರೆಂಟ್ ಹಿಡಿದು ತಿಮರೋಡಿ ಮನೆಗೆ ಎಸ್ಐಟಿ ತಂಡ ಬಂದಿದೆ. ಯಾವುದೇ ಕ್ಷಣದಲ್ಲಿ ತಿಮರೋಡಿ ಎಸ್ಐಟಿ ವಶಕ್ಕೆ ಪಡೆಯೋ ಸಾಧ್ಯತೆ. ಮನೆ ಮುಂದೆ ಪೊಲೀಸರು ಇರೋದನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಇದು ಲೈವ್ ವಿಜುವಲ್ಸ್. ಒಂದು ವಾರದ ಅಂತರದಲ್ಲಿ ತಿಮರೋಡಿ ನಿವಾಸಕ್ಕೆ ಪೊಲೀಸರ ಎರಡನೇ ಬಾರಿಗೆ ಎಂಟ್ರಿ. ಮೊದಲಿಗೆ ಅವಹೇಳನಕಾರಿ ಹೇಳಿಕೆಯ ಕುರಿತಾಗಿ ಪೊಲೀಸರು ತಿಮರೋಡಿ ನಿವಾಸಕ್ಕೆ ಬಂದು ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ್ರು. ಈಗ ಎರಡನೇ ಬಾರಿ ಪೊಲೀಸರು ಎಸ್ಐಟಿ ತಂಡ ತಿಮರೋಡಿ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದೆ. ಕೈಯಲ್ಲಿ ಸರ್ಚ್ ವಾರೆಂಟ್ ಹಿಡಿದುಕೊಂಡೇ ಎಂಟ್ರಿ ಕೊಟ್ಟಿದ್ದಾರೆ. ಚಿನ್ನಯ್ಯನನ್ನ ಕರೆದುಕೊಂಡೇ ಬಂದಿದ್ದಾರೆ. ಯಾವ ಚಿನ್ನಯ್ಯ ತಿಮರೋಡಿ ನಿವಾಸದಲ್ಲಿ ಆಶ್ರಯ ಪಡೆದಿದ್ನೋ ಆತನನ್ನ ಕರೆದುಕೊಂಡು ಸ್ಥಳ ಪರಿಶೀಲನೆಗೆ ಬಂದಿದ್ದಾರೆ. ತಿಮರೋಡಿ ನಿವಾಸದಲ್ಲೇ ಈತನಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಇರ್ತಾ ಇತ್ತು. ನನ್ನ ಜೀವಕ್ಕೆ ರಕ್ಷಣೆ ಕೊಡೋದಾದ್ರೆ ನಾನು ಸತ್ಯ ಹೇಳ್ತೀನಿ ಅಂತಲೇ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರಕ್ಷಣೆ ಪಡೆದುಕೊಂಡಿದ್ದ. ಎಸ್ಕಾಟ್ ಆಗ್ತಾ ಇತ್ತು. ಪೊಲೀಸರ ಭದ್ರತೆಯಲ್ಲಿ ಈತನನ್ನ ತಿಮರೋಡಿ ನಿವಾಸದಿಂದ ಎಸ್ಐಟಿ ಕಚೇರಿಗೆ, ಎಸ್ಐಟಿ ಕಚೇರಿಯಿಂದ ತಿಮರೋಡಿ ನಿವಾಸಕ್ಕೆ ಪಿಕ್ ಅಂಡ್ ಡ್ರಾಪ್ ಆಗ್ತಾ ಇತ್ತು ಭದ್ರತೆಯಲ್ಲಿ. ಸಹಜವಾಗೇ ಎಸ್ಐಟಿ ತಂಡಕ್ಕೂ ಗೊತ್ತಿದೆ ತಿಮರೋಡಿ ನಿವಾಸದಲ್ಲೇ ಈತ ಇದ್ದ ಅಂತ. ಹಾಗಾಗಿ ಅಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಚಿನ್ನಯ್ಯ ಲಾಕ್ ಆಗಿತ್ತು, ಮತ್ತೊಂದು ಕಡೆ ತಿಮರೋಡಿ ಗ್ಯಾಂಗ್ನಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ವೀಕ್ಷಕರೇ, ಕಳೆದ ಜೂನ್ ಅಂತ್ಯ ಭಾಗದಲ್ಲಿ ಇದೇ ಚಿನ್ನಯ್ಯ ನೂರಾರು ಶವಗಳನ್ನ ಹೂತಿದ್ದೀನಿ ನಾನು, ಅತ್ಯಾಚಾರ ಮಾಡಿ ಕೊಂದ ರೀತಿಯಲ್ಲಿ ಆ ಶವಗಳು ಕಂಡುವು ನನಗೆ, ಪಶ್ಚಾತ್ತಾಪದಿಂದ ಬೆಂದು ಹೋಗ್ತಾ ಇದ್ದೀನಿ, ಪ್ರಾಯಶ್ಚಿತ್ತಕ್ಕೋಸ್ಕರ ಬಂದಿದ್ದೀನಿ ಅಂತ ಪೊಲೀಸರ ಮುಂದೆ ಬಂದು ಒಂದು ಬುರುಡೆ ಹಿಡ್ಕೊಂಡು ಬಂದು ಬುರುಡೆ ಬಿಟ್ಟಿದ್ದ. ಈಗ ಆ ಬುರುಡೆ ಬಿಸಿ ಈತನಿಗೆ, ಈತನ ಜೊತೆಗೆ ನಿಂತವರಿಗೆ ಎಲ್ಲರಿಗೂ ತಟ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.